ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಗದಗದಿಂದ ಸುಮಾರು 5 ಕಿಲೋಮೀಟರ್ ದೂರ ಇರತಕ್ಕಂತಹ ಹಾತಲಗೇರಿ ಗ್ರಾಮಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಸಾಕಷ್ಟು ಸಮಸ್ಯೆಯನ್ನು ಆ ಭಾಗದ ಜನರು ಸಹ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಆ ಒಂದು ರಸ್ತೆಗೆ ಗದಗದಿಂದ ಲಕ್ಕುಂಡಿಗೆ ಅಂದರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿ ಗ್ರಾಮಕ್ಕೆ ಸಂಪರ್ಕಿಸುವಂಥ ಮೇನ್ ರಸ್ತೆ ಕೂಡ ಈಗ ಆಗಿದೆ. ಆದರೆ ಅಲ್ಲಿ ದಿನನಿತ್ಯ ಸಾವಿರಾರು ಜನರು ಸಹ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದರೆ ಆ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದರಿಂದ ಸಾಕಷ್ಟು ಸಮಸ್ಯೆ ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಜೀವವನ್ನು ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಆಟೋ ಚಾಲಕರು ಕೂಡ ದಿನನಿತ್ಯ ದುಡಿಮೆಯನ್ನು ಮಾಡ್ಕೋಬೇಕಾದ್ರೂ ಕೂಡ ಅವ್ರಿಗೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಆ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರೋದ್ರಿಂದ ದಿನಕ್ಕೆ ಒಂದು 1000 ರೂಪಾಯಿ ದುಡಿಮೆ ಆದರೆ ಅದರಲ್ಲಿ 500 ರೂಪಾಯಿ ದುಡಿಮೆಯನ್ನು ಆಟೋ ರಿಪೇರಿಗೆ ಇಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಂತಹ ಒಂದು ಕಷ್ಟದಲ್ಲಿಯೂ ಕೂಡ ಸಾಕಷ್ಟು ಜನರು ಅಲ್ಲಿ ಓಡಾಡ್ತಾ ಇದ್ದಾರೆ. ಯಾಕಂದರೆ ಹಾತಲಗೇರಿಯಿಂದ ಗದಗಿಗೆ ದಿನನಿತ್ಯ ಸಾಕಷ್ಟು ಜನರು ಕೂಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಲು ಬರ್ತಾರೆ. ಯಾಕಂದರೆ ಅವ್ರು ಬರ್ತಕ್ಕಂಥ ಒಂದು ಬೈಕ್ ತೊಗೊಂಡು ಬರ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ತಗ್ಗು ದಿಂಡಿ ತಪ್ಪಿಸ್ಕೊಳ್ಳೋಕೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ತಗ್ಗು ತಪ್ಪಿಸೋಕೆ ಹೋಗಿ ಬಿದ್ದಿರುವಂತಹ ಘಟನೆಗಳಿದ್ದಾವೆ. ಸಾಕಷ್ಟು ಜನರು ಗಾಯಗಳಾಗಿದ್ದಾವೆ. ಇಂಥ ಗಾಯಗಳಾಗಿ ಸಾಕಷ್ಟು ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾಯಿದ್ರು PWD ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಆ ರಸ್ತೆಯನ್ನು ದುರಸ್ತಿ ಮಾಡಿಸುವಂಥ ಕೆಲಸಕ್ಕೆ ಹೋಗಿಲ್ಲ. ಯಾಕಂದರೆ ಆ ತಗ್ಗುಗುಂಡಿ ಬಿದ್ದಂಥ ರಸ್ತೆಗಳಲ್ಲಿ ಜಲ್ಲಿಕಲ್ಲು ಹಾಕಿ ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಯಾವುದೇ ರೀತಿ ಅದನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಒಂದು ಹಾತಲಗೇರಿ ಗ್ರಾಮದ ಗ್ರಾಮಸ್ಥರು ಕೂಡ ಸರ್ಕಾರದ ವಿರುದ್ಧ, ಜೊತೆಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ವಿರುದ್ಧ, ಅಷ್ಟೇ ಅಲ್ಲದೆ ಇನ್ನು ನರಗುಂದ ಶಾಸಕರಾಗಂಥ CC ಪಾಟೀಲ್ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ದಿನನಿತ್ಯ ನಾವು ಇಲ್ಲೇ ದುಡಿಮೆಗೆ ಹೋಗಬೇಕಾದ್ರೆ ಲಕ್ಕುಂಡಿಗೆ ಹೋಗಬೇಕಾದ್ರೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಈಚೆ ಕಡೆ ಗದಗಿಗೆ ಬರಬೇಕಾದ್ರೂ ಕೂಡ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಲಕ್ಕುಂಡಿಯಿಂದ ಸಾಕಷ್ಟು ಜನರು ಕೂಡ ಗದಗಿಗೆ ಒಳರಸ್ತೆ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಆದರೆ ಹಾತಲಗೇರಿಯಿಂದ ಗದಗಿಗೆ ಸಂಪರ್ಕಿಸ್ತಕ್ಕಂಥ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದು ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಮೊಣಕಾಲಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಅವುಗಳನ್ನು ಪಾಟೋಲ್ಗಳನ್ನು ಅದು ಗುಂಡಿಗಳನ್ನು ತುಂಬುವಂಥ ಕೆಲಸ ಸಹ ಆಗಿಲ್ಲ. ಅದೊಂದು ರಸ್ತೆ ಏನಾರು ದುರಸ್ತಿ ಮಾಡಿಕೊಟ್ರೆ ಗದಗಿಗೆ ದೌಡು ಬರ್ಬೋದು. ಯಾಕಂದರೆ ಸುಮಾರು 20ರಿಂದ 25 ನಿಮಿಷ ಹೋಗುವಂಥ ರಸ್ತೆ ಆಗಿದೆ. ಯಾಕಂದರೆ 10 ನಿಮಿಷದಲ್ಲಿ ಹೋಗುವಂಥ ರಸ್ತೆ ಈಗ 20ರಿಂದ 25 ನಿಮಿಷವರೆಗೆ ಅಲ್ಲಿ ಸಂಚಾರವನ್ನು ಮಾಡಬೇಕಾಗಿದೆ. ಯಾಕಂದರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಯಾವ ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ರೆಸ್ಟ್ ಇರುತ್ತೆ. ಕೆಲವೊಂದಿಷ್ಟು ಜನ ಬಾಗಿಲಲ್ಲಿ ನಿಂತಿರ್ತಾರೆ. ಯಾಕಂದರೆ ದಡಿಗೆ ತಪ್ಪಿಸುವಂಥ ಸಂದರ್ಭದಲ್ಲಿ ಯಾರೋ ಬಿದ್ದು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂಥದ್ದು ಈ ಒಂದು ಗ್ರಾಮಸ್ಥರ ಒಂದು ಪ್ರಶ್ನೆಯಾಗಿದೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಜಿಲ್ಲಾ ಮುಖ್ಯವಾಗಿ ರಸ್ತೆಗೆ ಹಾತಲಗೇರಿಗೆ ಮತ್ತು ಗದಗ ಜಿಲ್ಲಾಕ್ಕೆ ಗದಗ ಇದಕ್ಕೆ ಕನೆಕ್ಟ್ ಆಗುವಂಥ ದಾರಿ ಇದೆ. ಭಾಳ ಹದಗೆಟ್ಟೈತೆ ಸರ್. ಅದು ಇಲ್ರಿ ಏನೋ ಕಾಮಗಾರಿ ಏನು ಇದು ಆಗ್ತಾ ಇಲ್ಲರಿ. ಮತ್ತು ಒಳ್ಳೆ ತೆಗುಗುಂಡಿ ಎಲ್ಲ ಭಾಳ ಪರಿಸ್ಥಿತಿ ಭಾಳ ಎಡ ಆಗೈತೆ ರೀ. ಎಲ್ಲ ಡೈಲಿ ಜೀವ ಕೈ ಹಿಡ್ಕೊಂಡು ಆಟಾಡುವಂಥ ಪರಿಸ್ಥಿತಿ ಆಗೈತೆ ರೀ. ಅವಸರದಾಗ ನಾವು ಹೋಗಿರ್ತೀವಿ, ಏನೋ ಒಂದು ಇದಾಗಿ ಏನೋ ಅಚಾನಕ್ ಏನಾರ ಆದ್ರೆ ಭಾಳ ಸಮಸ್ಯೆ ಇಲ್ಲ ಸರ್. ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಇದಾಗೈತೆ ರೀ. ಇದು ಎಲ್ಲ ರೋಡ್ ಭಾಳ ಹದಗೆಟ್ಟೈತೆ ಸರ್. ಆ ಊರಾಗಿದ್ದನ ಭಾಳ ಹದಗೆಟ್ಟೈತೆ ಸರ್. ಹ್ಞೂ ಸರ್. ಡೈಲಿ ಮುಖ್ಯವಾಗಿ ಇದೇ ರಸ್ತೆ ಒಳಗೆ ಮತ್ತು ಇದೇ ಒಂದು ದಾರಿ ಸರ್ ನಮ್ಮ ಊರಿಗೆ ಮತ್ತು ಗದಗಿಗೆ ಅಡ್ಡಾಡೋದು. ಭಾಳ ರಸ್ತೆ ಭಾಳ ಹದಗೆಟ್ಟೈತೆ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಹ್ಞೂ ಸರ್. ಭಾಳ ಎಮರ್ಜೆನ್ಸಿ ಇದ್ದಾಗ ಅಂಕರ ಭಾಳ ಇದನ್ನು ಮಾಡ್ಕೊಂಡು ಅಡ್ಡಾಡ್ಬೇಕಾಗತ್ತೆ ಸರ್. ಎಷ್ಟು ಅವಸರ ಮಾಡಿದ್ರೂ ಮತ್ತೆ ಒಳ್ಳೆ ಅಷ್ಟು ತನ್ನ ಟೈಮಿಗೆ ತಾಜಾಕೊಂಡು ಎಮರ್ಜೆನ್ಸಿ ಇದ್ರೆ ಅಂಕರ ಭಾಳ ಅಂದ್ರೆ ಭಾಳ ತ್ರಾಸ ಮಾಡ್ಕೊತಾರೆ ಜನರು. ಪೂರಾ ಹದಗೆಟ್ಟೈತಿ. PWD ಇಲಾಖೆಯರಿಗೆ ಹೇಳಿ ಎಲ್ಲ ಊರನ್ನ ಗ್ರಾಮಸ್ಥರು ಜಗ್ ಸರಿಯಾಗಿ ಮನೆ ಮಾಡಿದ್ರೆ ಅವ್ರೇನು ಕ್ಯಾರೇ ಅಂದಿಲ್ಲ. ಮನೆ ಮಾಡಿದ್ರು ಕೂಡ ಹೊಳ್ಳಿ ಬಂದು ರಸ್ತೆ ರಿಪೇರಿ ಮಾಡ್ತೀನಿ ಅಂತ ಹೇಳಿ 1-2 ಕಡಿ ಹಾಕಿ ಹೋಗ್ಯಾರ. ಹೊಳ್ಳಿ ಇತ್ತಾಗ ನೋಡೇ ಇಲ್ಲ ಅವರು. ಅಲ್ಲೆಲ್ಲೇ ತಮ್ಗೆ ಬೇಕಾದಾಗ ಒಂದು ಸ್ವಲ್ಪ ಬಂದು ಪಾಟಲ್ ಅಂತೇಳಿ ಒಂದು ಸ್ವಲ್ಪ ಅಲ್ಲಿ ಡಾಂಬರ್ ಹಾಕೈತೆ ಮಾಡಿ ಹೋಗಿಬಿಡ್ತಾರೆ. ಯಾರ ಡಿಲಿವರಿ ಪೇಷಂಟ್ ಅವ್ರು ಹೋಗ್ಬೇಕಂದ್ರೆ ಇಲ್ಲೇ ರೋಡ್ನಾಗ ಡಿಲಿವರಿ ಆಗ್ತಾವೆ. ಇದು ಗದಗಿಂದ ಹಾತಲಗೇರಿ ರಸ್ತೆ ಇರೋದ 4 ಕಿಲೋಮೀಟ್ರ್ ಪೂರಾ ಹದಗೆಟ್ಟೈತಿ. 1-2-3 ಆಕ್ಸಿಡೆಂಟ್ನ ಆಗ್ಯಾವ ಇಲ್ಲಿ. ಗುಂಡಿ ತಪ್ಸೋಕೆ ಹೋಗಿ ಎಲ್ಲ ಗಾಡಿ ಒಮ್ಮೆ ಗಟ್ರಕ್ಕೆ ಹೋಗಿ ಬಿದ್ದವು ಎಲ್ಲ. ಹೀಗಾಗಿ PWD ಇಲ್ಲಿ ಏನೋ ಅನಾಹುತ ಆದ್ರೆ PWD ಮ್ಯಾಗ ಅದು. ನಮ್ಮದು ಹಾತಲಗೇರಿ ಅಂಥೇಳಿ ಗದಗ ನಗರದಿಂದ ಕೇವಲ 5 ಕಿಲೋಮೀಟ್ರ್ ಅಂತರದಾಗ ನಮ್ಮ ಹಾತಲಗೇರಿ ಗ್ರಾಮ ಸರ. ಇಲ್ಲಿವರೆಗೆ ಆದ್ರೆ
ನಮ್ಮ ಹತ್ತಲಗಿರಿ 4 ಕಿಲೋಮೀಟ್ರ್ ಇದ್ರೆ ಗದಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದು 4 ಕಿಲೋಮೀಟ್ರ್ ರಸ್ತೆ ಮಾಡೋಕೆ ಆಗಲಾರ್ದ ಸರ್ಕಾರಗಳನ್ನು ತೊಗೊಂಡು ಏನು ಮಾಡ್ಬೇಕು? ಇಲ್ಲಿ ನಾವು ಸಾರ್ವಜನಿಕವಾಗಿ ಇಲ್ಲಿ ಹೆರಿಗೆಯಿಂದ ಬಂದಂಥ ಬಾಣ್ತಿಯರು ಬೀಳುವಂಥ ಸಿಚುವೇಶನ್ 2-3 ಘಟನೆ ನಡೆದವು. ಇಲ್ಲಿ ಎಲ್ಲರೂ ಗಾಡಿ ಹಾಕ್ಕೊಂಡು ಬೀಳೋದಾಗೈತಿ. ಐತಿಹಾಸಿಕ ಸ್ಥಳ ಇಲ್ಲೇ ಲಕ್ಕೊಂಡಿ ನಮ್ಮ ಹತ್ತಲಗಿರಿ ಗ್ರಾಮದಿಂದ 4 ಕಿಲೋಮೀಟ್ರ್ ಇಲ್ಲಿ ಆಸಿ ವಾಯ ಅಡ್ಡಾಡ್ತಾರೆ. ಇಲ್ಲಿ ಇಂಥ ಪ್ರವಾಸಿ ಸ್ಥಾನಗಳು ಹೋಗೋಕ್ಕೆ ಮಾರ್ಗವಾಗಿ ಸರಳ ರಸ್ತೆ ಅಂದ್ರೆ ನಮ್ಮ ಹತ್ತಲಗಿರಿ ರಸ್ತೆ ಇದು ಪೂರಾ ಹಳ್ಳ ಹಿಡ್ದು ಹೋಗೈತಿ. ಯಾವ ಸರ್ಕಾರ ಬಂದರೂ ಇದನ್ನು ಕಿಂಚಿತ್ತು ಇದ್ರ ಕಡೆ ದೇಖರೇಖೆ ಬರಲ್ಲ. ಬರೇ ಮಲ್ತಾ ಇದ್ದವ್ರನ್ನೇ. ನಮ್ಮದು ನರಗುಂದ ವಿಧಾನಸಭಾ ಕ್ಷೇತ್ರ ಸೇರ್ತೈತಿ. ಇಲ್ಲೇ ಲೋಕಲ್ ನಮ್ಮ ಗದಗ ತಾಲೂಕು ಐತಿ ಹತ್ತಲಗಿರಿ ಗ್ರಾಮ. ಎಲ್ಲಿದ್ದೆಲ್ಲಿ ಒಂದ್ಕೊಂದು ಸಂಬಂಧ ಇಲ್ಲ. ಇದನ್ನು ಯಾರೋ ಯಾವ ಸರ್ಕಾರ ಬಂದರೂ ಇದನ್ನು ಸರಿಯಾದ ಗಮನಕ್ಕೆ ತೊಗೊಳಾರ್ದ ನಮಗೆ ಮಲ್ತಾ ಇದ್ದವ್ರನ್ನೇ ಮಾಡಿ ನಮ್ಮ ರಸ್ತೆ ಎಲ್ಲ ಏನೂ ಅಭಿವೃದ್ಧಿನೇ ಆಗೋಲ್ಲ. ನಮ್ಮ ಹತ್ತಲಗಿರಿ ಗ್ರಾಮ ಬೆರಳಿಕೆ ಎಷ್ಟು ಅಂತರದಾಗಿದ್ದರೂ ನಮ್ಮ ಕಿಂಚಿತ್ತು ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ಯಾವುದೂ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಿಂಗೆ ಆಗ್ತಾ ಹೋದ್ರೆ ನಮ್ಮ ರಸ್ತೆ ಸರಿಪಡಿಸ್ತಾ ಹೋದ್ರೆ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ಚುನಾವಣೆ ಬಹಿಷ್ಕಾರ ಹಾಕಿ ನಾವು ಉಗ್ರ ಹೋರಾಟಕ್ಕೆ ನಿಲ್ಬೇಕಂತ ಮಾಡಿಬಿಟ್ಟಿವಿ. ನಮ್ಗೆ ಸಾಕಾಗ್ಬಿಟ್ಟೈತೆ ಸರ್. ಗದಗ ಜನರು ಇತ್ತಾಗ ಹೈವೇಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಾರೆ. ನಮ್ಮ ಊರು 90% ಜನನು ಗದಗ ದುಡಿಯೋಕೆ ಹೋಗ್ಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಗಿದೆ. ಭಾಳ ವರ್ಷ ಇದು ಹಿಂದೆ ಎಸ್ ಪಾಟೀಲ್ ಸಾಹೇಬರು ಈ ರೋಡ್ ಮಾಡಿದ್ದು. ಹೊಳ್ಳಿ ನಮ್ಮ ನರಗುಂದ ಮತಕ್ಷೇತ್ರದ ಯಾವ ಶಾಸಕರು ಕೂಡ ನಮ್ಮ ರಸ್ತೆ ಬಗ್ಗೆ ಯೋಚನೆ ಮಾಡಿಲ್ಲ. ಶಾಸಕರು ಹಿಂಗೆ ನಮ್ಮ ಊರಿಗೆ ಬರ್ಬೇಕಾದ್ರೆ ಹಿಂಗೆ ಹೈವೇದಾಗ ಸಿಂಗಾಜಿ ಬರ್ತಾರೆ. ಹಿಂದೆ PWD ಸಚಿವದಾಗ ಅನೇಕ ಬಾರಿ ಇದು ಮನವಿ ಮಾಡಿದ್ರು ಈ ರಸ್ತೆ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೊಂಡಿಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಇದ್ರ ಬಗ್ಗೆ ಮನವಿ ಕೊಟ್ಟಿವಿ, ಅವರು ಮಾಡಿಲ್ಲ. ಭಾಳ ತೊಂದರೆ ಆಗತೈತೆ ಸರ್. ಇದರಲ್ಲಿದ್ದ ದಿನ ಸಾವಿರಾರು ಮಂದಿ ಗದಗ ಹೋಗೋರು ಬರೋರಿಗೆ ಭಾಳ ಪ್ರಾಬ್ಲಮ್ ಆಗತೈತಿ. ಹಾಳಾಗಿ ಹೋಗೈತಿ ರಸ್ತೆ. ಇದ್ರಾಗ ಸಾಕಷ್ಟು ಜನ ಬಿದ್ದಾರ. ಆಲ್ರೆಡಿ ಬಿದ್ದು ಅವ್ರ ಕೈಕಾಲು ಮುರ್ಕೊಂಡಾರ. ಅವ್ರ ಮಂತನ ನಡ್ಸೋರ ಬಿದ್ದು ಹೋಗ್ಯಾರ. ಇನ್ನು ನೋಡ್ಬೋದು ಮೊಣಕಾಲ್ವರೆಗೆ ಇದ್ರಾಗ ತೆಗ್ಗದಾವು. ಇದ್ರಾಗ ದಿನ ನಾವು ಹೆಂಗೆ ಅಡ್ಡಾಡಬೇಕು? ಈ ಶಾಲಿ ಮಕ್ಳು ಹೋಗ್ತಾರೆ. ಅವ್ರ ಶಾಲಿ ಮಕ್ಳು ಜೀವ ಕೈಯಾಗ ಹಿಡ್ಕೊಂಡು ಹೋದಂಗೈತಿ. ಬಸ್ಸು ಹಿಂಗೊಮ್ಮೆ ಆಕೈತಿ ಹೋಗ್ಬೇಕಾರ. ಅಷ್ಟಷ್ಟು ದೊಡ್ಡ ತೆಗ್ಗದಾವು. ಇದಕ್ಕೆ ನಾವು ಈ ತೆಗ್ಗು ಮುಚ್ಚು ಕೆಲಸ ಸದ್ಯಕ್ಕೆ ಆಗ್ಬೇಕು. ಆಮೇಲೆ ಇದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್ಕಾರಕ್ಕೆ. ಈ ಒಂದು ಗ್ರಾಮದ ಬಗ್ಗೆ, ಈ ಒಂದು ರಸ್ತೆ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ಇರುವಂಥ ಒಂದು ಕೇವಲ 5 ಕಿಲೋಮೀಟ್ರ್ ಅಂತರದೊಳಗಿದ್ದಂಥ ಗ್ರಾಮನ ನೀವು ವಿಚಾರ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು. ನೀವು ಮುಂಬರೋ ದಿನಮಾನದೊಳಗೆ ನೀವು ಈ ರೀತಿ ಮಾಡಲಿಲ್ಲ ಅಂದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ. ಯಾವುದೇ ಪಕ್ಷ ಆಗಿರ್ಬೋದು, ನಮ್ಗೆ ಸಾಕಾಗೈತಿ. ಊರನ್ನವರು ಯಾವುದು ಈಗ ನಾವು ಮೆಂಬರ್, ಗ್ರಾಮ ಪಂಚಾಯತಿ ಮೆಂಬರ್, ನೀವು ಏನೂ ಮಾಡಿಲ್ಲ ಅಂತ ನಮಗೆ ಕೇಳ್ತಾರೆ. ಆದ್ರೆ ಇದು ಕೇವಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮಾಡೋವಂಥ ಕೆಲಸ ಅಲ್ಲ. ಶಾಸಕರು, ಸಚಿವರು ನೀವು ಇದನ್ನು ಗಮನ ಹರಿಸಿ ಮಾಡಿದ್ರೆ ಮಾತ್ರ ರಸ್ತೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ, ಈ ಕಡೆ ಗಮನ ಹರಿಸ್ರಿ ಅಂತ ನಾನು 2 ಮಾತು ಕೇಳ್ತೀನಿ ರೀ. ಎಷ್ಟು ವೀಕ್ಷಕರು ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ ಹಾತಲಗಿರಿ ಗ್ರಾಮಸ್ಥರು ಗದಗಿಗೆ ಸಾಕಷ್ಟು ಅವಲಂಬನೆಯಾಗಿದ್ದಾರೆ. ಆದರೆ ಗದಗ ಮತಕ್ಷೇತ್ರಕ್ಕೆ ಮಾತ್ರ ಇದು ಹಾತಲಗಿರಿ ಇಲ್ಲ, ಇದು ನರಗುಂದ ಮತಕ್ಷೇತ್ರಕ್ಕೆ ಹೋಗಿರೋದ್ರಿಂದಾಗಿ ಗದಗ ಮತ್ತು ನರಗುಂದ ಮತಕ್ಷೇತ್ರದ ಎರಡೂ ಬದಿಯಲ್ಲಿರೋದ್ರಿಂದಾಗಿ ಹೀಗಾಗಿ ಈ ಒಂದು ಗ್ರಾಮ ನಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನುವಂಥ ಮಾತನ್ನು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಹಾತಲಗಿರಿ ನರಗುಂದ ಮತಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿ CC ಪಾಟೀಲರು ಕೂಡ ಶಾಸಕರಾಗಿದ್ದಾರೆ. ಇನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಗದಗ ಶಾಸಕರಾಗಿದ್ದ HK ಪಾಟೀಲರು ಇದ್ದಾರೆ. ಆದರೆ ಇಬ್ಬರು ಕೂಡಿ ಆ ಒಂದು ರಸ್ತೆಯನ್ನು ದುರಸ್ತಿ ಮಾಡಿಸಿಕೊಡಬೇಕು ಅನ್ನುವಂಥದ್ದು ಆ ಗ್ರಾಮಸ್ಥರ ಒತ್ತಾಯವಾಗಿದೆ. ಅಷ್ಟೇ ಅಲ್ಲದೆ PWD ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಬಿದ್ದು ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಯಾಕಂದರೆ ಇಲ್ಲಿ ಓವರ್ಲೋಡ್ ಟಿಪ್ಪರ್ಗಳ ಹಾವಳಿ ಕೂಡ ಜಾಸ್ತಿ ಇದೆ. ಯಾಕಂದರೆ ಮರಳು ಗಾಡಿಗಳು ಕೂಡ ಈ ಒಂದು ಒಳಗ ರಸ್ತೆ ಇರೋದ್ರಿಂದಾಗಿ ಸಾಕಷ್ಟು ಮರಳು ಗಾಡಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಇದನ್ನು ಮೊಣಕಾಲದ್ದು ಗುಂಡಿಗಳು ಕೂಡ ಬಿದ್ದಿದ್ದಾವೆ. ಸಾಕಷ್ಟು ಗುಂಡಿಗಳು ಬಿದ್ದರು. ಆ ಗುಂಡಿಗಳನ್ನು ಬಾಟೋಲ್ಗಳನ್ನು ಮುಚ್ಚುವಂಥ ಕೆಲಸ ಸಹ ಆಗಿಲ್ಲ. ಹೀಗೆ ಸಾಕಷ್ಟು ಸಮಸ್ಯೆ ಕೂಡ ಹಾತಲಗಿರಿ ಗ್ರಾಮಸ್ಥರು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಯಾವುದೇ ಪಕ್ಷ ಭೇದ ಭಾವವನ್ನು ಮರೆತು ನಾವು ಮುಂದೆ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಈಗ ಗ್ರಾಮಸ್ಥರು ಕೊಟ್ಟಿರುವಂಥದ್ದು. ಯಾಕಂದರೆ ಆ ಗ್ರಾಮದಲ್ಲಿರ್ತಕ್ಕಂಥ ನೂರಾರು ಜನರು ಸಹ ಗದಗಿಗೆ ಹೋಗಿ ಕೆಲಸವನ್ನು ಮಾಡ್ತಾರೆ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇದೇ ಒಂದು ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಇನ್ನೇನು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಗರ್ಭಿಣಿ ಮಹಿಳೆಯರನ್ನ ಹೆರಿಗೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಗ್ರಾಮದಿಂದ ಹಾತಲಗಿರಿ ಗ್ರಾಮದಿಂದ ಗದಗಿಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಚಾಲಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ದಿನನಿತ್ಯ ದುಡಿಯುವಂಥ ಕೂಲಿ ಕಾರ್ಮಿಕರಿಗೆ
ಇರೋದಕ್ಕಿಂತ ಸಾಕಷ್ಟು ನಮ್ಮ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಆಟೋಗಳು ಕೂಡ ಕೆಟ್ಟು ಹೋಗ್ತಾ ಇದ್ದಾವೆ. ಅಂಥ ತಗ್ಗು ಗುಂಡಿಗಳು ಬಿದ್ದಂಥ ರಸ್ತೆ ಇರೋದ್ರಿಂದಾಗಿ ಆಟೋಗಳು ಕೂಡ ಸಾಕಷ್ಟು ರಿಪೇರಿಗೆ ಬರ್ತಾ ಇದ್ದಾವೆ. ನಮ್ಮ ಜೀವನ ಸಾಗಿಸೋದು ಕೂಡ ಸಾಕಷ್ಟು ಕಷ್ಟವಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಹಾತಲಗಿರಿಯಿಂದ ಗದಗೆ ಸಂಪರ್ಕಿಸುವಂಥ ರಸ್ತೆ ಏನಿದೆ ಆ ರಸ್ತೆಯನ್ನು ದುರಸ್ತಿಯನ್ನು ಆದಷ್ಟು ಬೇಗ PWD ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಏನಾದ್ರು ದುರಸ್ತಿ ಮಾಡದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಗ್ರಾಮಸ್ಥರು ಸಹ ಈಗ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.